ಸ್ಟೂಡೆಂಟ್ಸ್, ನೀವು ನಿಮ್ಮ ಸೆಕೆಂಡ್ ಕ್ಲಾಸಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಕೆಮಿಕಲ್ ರಿಯಾಕ್ಟಿವಿಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ವಿತ್ ಅದರ್ ಮೆಟಲ್ಸ್, ಮೆಟಲ್ ಕಾರ್ಬೊನೇಟ್ಸ್ ಮತ್ತೆ ಮೆಟಲ್ ಬೈಕಾರ್ಬೊನೇಟ್ಸ್ ಇರ್ಬೋದು, ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಇವುಗಳ ಜೊತೆ ರಿಯಾಕ್ಟಿವಿಟೀಸ್ ಅಥವಾ ಪ್ರಾಡಕ್ಟ್ ರಿಯಾಕ್ಟ್ ಆದರೆ ಅಥವಾ ರಿಯಾಕ್ಷನ್ ಆದರೆ ಯಾವ ಪ್ರಾಡಕ್ಟ್ಗಳು ಬರ್ತವೆ ಅನ್ನೋದನ್ನ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀರಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸಮ್ ಇಂಪಾರ್ಟೆಂಟ್ ಪ್ರಿಪರೇಷನ್ಸ್ ಅನ್ನು ನೋಡೋಣ. ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಪ್ರಿಪರೇಷನ್ ಆಫ್ ಸೋಡಿಯಂ ಕಾರ್ಬೊನೇಟ್, ಪ್ರಿಪರೇಷನ್ ಆಫ್ ಸೋಡಿಯಂ ಬೈಕಾರ್ಬೊನೇಟ್ ಮತ್ತೆ ಪ್ರಿಪರೇಷನ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈ ತರ ಇಂಪಾರ್ಟೆಂಟ್ ಕಾಂಪೌಂಡ್ಸ್ಗಳ ಪ್ರಿಪರೇಷನ್ ಅನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ನೀವು ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಿಮಗೆ ಬೇಕಾಗಿರೋ ರಾ ಮೆಟೀರಿಯಲ್ ಏನು ಅಂದ್ರೆ ಸೋಡಿಯಂ ಕ್ಲೋರೈಡ್ NaCl ಅಂಡ್ ವಾಟರ್. NaCl ಅಂಡ್ ವಾಟರ್ ಇದನ್ನ ನಾವು ಬ್ರೈನ್ ಸೊಲ್ಯೂಷನ್ ಅಥವಾ ಬ್ರೈನ್ ಅಂತ ಕರಿತೀವಿ. ವಾಟ್ ಈಸ್ ಬ್ರೈನ್ ಅಂದ್ರೆ ಇಟ್ ಈಸ್ ಎ ಸೊಲ್ಯೂಷನ್ ಆಫ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ಬೇಕು. ವಾಟ್ ಈಸ್ ಬ್ರೈನ್? It is an aqueous solution of sodium chloride or the mixture of sodium chloride and water is called brine. ನಿಮಗೆ ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಮಾಡಬೇಕಂದ್ರೆ ಬೇಕಾಗಿರೋ ರಾ ಮೆಟೀರಿಯಲ್, ಫಸ್ಟ್ ರಾ ಮೆಟೀರಿಯಲ್ ಏನ್ ಬೇಕು? ಸೋಡಿಯಂ ಕ್ಲೋರೈಡ್ ಮತ್ತೆ ವಾಟರ್ ಬೇಕು. ಇದನ್ನ ನಾವು ಬ್ರೈನ್ ಅಂತ ಕರಿತೀವಿ ಅಥವಾ ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಇಟ್ ಈಸ್ ಕ್ಯಾರಿಡ್ ಬೈ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್. ಅಂದ್ರೆ ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ನಾವು ಯಾವ ಪ್ರೋಸೆಸ್ ಮಾಡ್ತೀವಿ? ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್. ಆ ಪ್ರೋಸೆಸ್ಗೆ ನಾವು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಅಂತ ಕರಿತೀವಿ. ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ನಾವು ಎಲೆಕ್ಟ್ರೋಲೈಟಿಕ್ ಸೆಲ್ ಅಂತ ಕರಿತೀವಿ. ದಿಸ್ ಎಲೆಕ್ಟ್ರೋಲೈಟಿಕ್ ಸೆಲ್ ಕಂಟೈನ್ಸ್ 2 ಎಲೆಕ್ಟ್ರೋಡ್. ಇದರಲ್ಲಿ 2 ಎಲೆಕ್ಟ್ರೋಡ್ಗಳಿದ್ದಾವೆ, ಒಂದು ಆನೋಡ್ ಮತ್ತೆ ಕ್ಯಾಥೋಡ್. ಮತ್ತೆ ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಂಡ್ ವಾಟರ್ ಇದೆ. ಇದನ್ನು ನಾವು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ ಅಂತ ಹೇಳಿದ್ವಿ ನಾವು. ದಿಸ್ ಎಲೆಕ್ಟ್ರೋಲೈಟಿಕ್ ಸೆಲ್, ಈ ಎಲೆಕ್ಟ್ರೋಲೈಟಿಕ್ ಸೆಲ್ ಒಳಗಡೆ ಬ್ರೈನ್ ಸೊಲ್ಯೂಷನ್ ತಗೊಂಡಿದ್ದೀವಿ. ಮತ್ತೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದಿಸ್ ಬ್ರೈನ್ ಸೊಲ್ಯೂಷನ್. ಈ ಬ್ರೈನ್ ಸೊಲ್ಯೂಷನ್ ಗೆ ನಾವು ಎಲೆಕ್ಟ್ರಿಕ್ ಕರೆಂಟ್ ನ ಅಪ್ಲೈ ಮಾಡಿದ್ವಿ ಅಂದ್ರೆ ಏನಾಗುತ್ತೆ? ಬ್ರೇಕಿಂಗ್ ಆಫ್ ಮಾಲಿಕ್ಯೂಲ್ ಅಥವಾ ಬ್ರೇಕಿಂಗ್ ಆಫ್ ದಿಸ್ ಸೋಡಿಯಂ ಕ್ಲೋರೈಡ್ ಅಂಡ್ ವಾಟರ್ ಮಾಲಿಕ್ಯೂಲ್ ಎರಡು ಕೂಡ ಬ್ರೇಕಿಂಗ್ ಆಗಿ ಮೈಗ್ರೇಷನ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಏನಾಗುತ್ತೆ? ಮೈಗ್ರೇಷನ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಮೈಗ್ರೇಷನ್ ಮೀನ್ಸ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗುತ್ತೆ. ಅದನ್ನು ನಾವು ಮೈಗ್ರೇಷನ್ ಆಫ್ ಅಯಾನ್ಸ್ ಅಂತ ಕರಿತೀವಿ. ಈಗ ಸೋಡಿಯಂ ಕ್ಲೋರೈಡ್ ಇದೆ. ಸೋಡಿಯಂ ಕ್ಲೋರೈಡ್ ಅಂದ್ರೆ ಏನಾಗ್ತದೋ Na+Cl-, Na+ ಮತ್ತೆ Cl- ಆಗಿ ಡಿವೈಡ್ ಆಗುತ್ತೆ. ಮತ್ತೆ ವಾಟರ್ ಮಾಲಿಕ್ಯೂಲ್ ಕೂಡ ಡಿವೈಡ್ ಆಗುತ್ತೆ. ಈಗ ಏನಾಗುತ್ತೆ? ರಿಯಾಕ್ಷನ್ ಅಲ್ಲಿ ನೋಡೋಣ. ಟು NaCl aqueous plus 2H2. ಯಾವ ಪ್ರೋಸೆಸ್? ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್. What is electrolysis process? The breaking of molecule. ಯಾವ ಮಾಲಿಕ್ಯೂಲ್ ಇರುತ್ತೋ ಆ ಮಾಲಿಕ್ಯೂಲ್ ಬ್ರೇಕಿಂಗ್ ಆಗುತ್ತೆ ಬೈ ಅಪ್ಲೈಯಿಂಗ್ ಎನ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಇದರಲ್ಲಿ ನಾವು ಸೋಡಿಯಂ ಕ್ಲೋರೈಡ್ ಅಂಡ್ ವಾಟರ್ ಇದನ್ನು ನಾವು ಬ್ರೈನ್ ಅಂತ ಕರಿತೀವಿ. ದಿಸ್ ಬ್ರೈನ್ ಸೊಲ್ಯೂಷನ್ ಕಂಟೈನ್ಸ್ ಸೋಡಿಯಂ ಕ್ಲೋರೈಡ್ ಅಂಡ್ ವಾಟರ್ ಮಾಲಿಕ್ಯೂಲ್. ಬ್ರೇಕಿಂಗ್ ಆಫ್ ಬಾಂಡ್, ಸೋಡಿಯಂ ಕ್ಲೋರೈಡ್ ಮತ್ತು ವಾಟರ್ ಮಾಲಿಕ್ಯೂಲ್ ಇವೆರಡು ಕೂಡ ಬಾಂಡ್ ಬ್ರೇಕಿಂಗ್ ಆಗ್ಬಿಟ್ಟು ಏನ್ ಸಿಗುತ್ತೆ ಪ್ರಾಡಕ್ಟ್? ಸೋಡಿಯಂ ಹೈಡ್ರಾಕ್ಸೈಡ್ NaOH ಪ್ಲಸ್ Cl2 ಪ್ಲಸ್ ಮತ್ತೆ ಸಿಗುತ್ತೆ ಹೈಡ್ರೋಜನ್. ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ, ಇದು ಆಕ್ವಿಯಸ್, ಇದು ಗ್ಯಾಸ್, ಇದು ಕೂಡ ಗ್ಯಾಸ್. ಸೊ ಸೋಡಿಯಂ ಕ್ಲೋರೈಡ್ ಅಂಡ್ ವಾಟರ್ ಇದನ್ನು ನಾವು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡೋದ್ರಿಂದ ಆ ಪ್ರೋಸೆಸ್ಗೆ ನಾವು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಅಂತ ಕರಿತೀವಿ. The process of breaking of bond by applying an electric current. ಇದು ನಡೆಯೋದ್ರಲ್ಲಿ ಎಲೆಕ್ಟ್ರೋಲೈಟಿಕ್ ಸೆಲ್ ಒಳಗಡೆ ಆಗುತ್ತೆ. ನೋಡಿ, ಕ್ಲೋರಿನ್ ಗ್ಯಾಸ್ ಈಸ್
released at anode, hydrogen gas is released at cathode. This is important reaction. ನೋಡಿ ಪ್ರಾಡಕ್ಟ್ ಏನೇನು ಮಾಡಿದ್ರೆ ನೋಡಿ ಸಿಂಪಲ್ ಆಗಿ ಸೋಡಿಯಂ ಕ್ಲೋರೈಡ್ ತಗೊಂಡಿದ್ದೀವಿ ವಿತ್ ವಾಟರ್, ಇದನ್ನು ನಾವು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಇಂದ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಸೊ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಂದ್ರೆ ಏನು? ಬ್ರೇಕಿಂಗ್ ಆಫ್ ಮಾಲಿಕ್ಯೂಲ್ ಬೈ ಅಪ್ಲೈಯಿಂಗ್ ಎ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡಿಬಿಟ್ಟು ಮಾಲಿಕ್ಯೂಲ್ನ ಬ್ರೇಕ್ ಮಾಡಿಬಿಟ್ಟು, ಮಾಲಿಕ್ಯೂಲ್ ಬ್ರೇಕ್ ಆದ್ರೆ ಇಲ್ಲಿ ಏನಾಗುತ್ತೆ? ಸೋಡಿಯಂ ಕ್ಲೋರೈಡ್ ಮೈಗ್ರೇಷನ್ ಆಫ್ ಅಯಾನ್ಸ್ ಅಥವಾ ಮ್ಯೂಚುಯಲ್ ಏನಾಗುತ್ತೆ? ಮ್ಯೂಚುಯಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗ್ಬಿಟ್ಟು ನಿಮಗೆ ಸೋಡಿಯಂ ಕ್ಲೋರೈಡ್ ಬ್ರೇಕ್ ಆಗುತ್ತೆ. ಇಲ್ಲಿ Na+Cl- ಇರುತ್ತೆ, ಇಲ್ಲಿ ವಾಟರ್ ಇದು ಕೂಡ ಬ್ರೇಕ್ ಆಗ್ಬಿಟ್ಟು Na- ಸಿಗ್ತೀನಿ, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಹಾಗಾದ್ರೆ ನಾವು ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇವೆಲ್ಲ ಏನು ಪ್ರಾಡಕ್ಟ್ಗಳು. ಈಗ ನಾವು ಯೂಸರ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ನೋಡೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಯೂಸರ್ಸ್ ಯಾವ್ಯಾವ ಬರ್ತವೆ? NaOH ಸೋಡಿಯಂ ಹೈಡ್ರಾಕ್ಸೈಡ್ ಇವುಗಳ ಯೂಸರ್ಸ್ ನೋಡೋದಾದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ವಾಟರ್ ಟ್ರೀಟ್ಮೆಂಟ್ ಅಂತ ಯೂಸ್ ಮಾಡ್ತಾರೆ. ವಾಟರ್ ಟ್ರೀಟ್ಮೆಂಟ್ ಏನು? ವಾಟರ್ ಟ್ರೀಟ್ಮೆಂಟ್ ಅಂದ್ರೆ ಪ್ಯೂರಿಫಿಕೇಶನ್ ಆಫ್ ವಾಟರ್ ಅಥವಾ ಕಂಟ್ಯಾಮಿನೇಷನ್. ವಾಟರ್ ಅಲ್ಲಿ ಯಾವ್ದಾದ್ರು ಕಂಟ್ಯಾಮಿನೇಷನ್ ಇದ್ರೆ ಅದನ್ನ ತೆಗೆಯೋದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತಾರೆ. ಮತ್ತೆ ಎಲ್ಲಿ ಯೂಸ್ ಮಾಡ್ತಾರೆ? ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಯೂಸ್ ದಿ ಪ್ರಿಪರೇಷನ್ ಆಫ್ ಪೇಪರ್ ಅಥವಾ ಪೇಪರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಅದೇ ತರ ಮತ್ತೆ ಯೂಸ್ ಮಾಡ್ತಾರೆ ನೋಡಿ, ಡಿಕ್ರೀಸಿಂಗ್ ಮೆಟಲ್ಸ್. ಡಿಕ್ರೀಸಿಂಗ್ ಮೆಟಲ್ಸ್ ಅಂದ್ರೆ ಮೆಟಲ್ ಅಲ್ಲಿ ಯಾವ್ದಾರ ಆಯಿಲ್ ಕಂಟೆಂಟ್ ಇತ್ತು ಅಂದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಅಥವಾ ಗ್ರೀಸ್ ಕಂಟೆಂಟ್ ಇತ್ತು ಅಂದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ದಿಸ್ ಸೋಡಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಮಾಡ್ತೀವಿ. ಅದೇ ತರ ಕ್ಲೋರಿನ್ ಮತ್ತೆ ಹೈಡ್ರೋಜನ್ ನ ಯೂಸಸ್ಗಳು ಇದೆ. ಓಕೆ, ಅದೇ ತರ ಕ್ಲೋರಿನ್ ಗ್ಯಾಸ್ ನ ಎಲ್ಲಿ ಯೂಸ್ ಮಾಡ್ತಾರೆ? Cl2. ಕ್ಲೋರಿನ್ ಗ್ಯಾಸ್ ಯೂಸ್ಡ್ ಇನ್ ಪ್ರಿಪರೇಷನ್ ಆಫ್ ಪೆಸ್ಟಿಸೈಡ್ಸ್ ಇವುಗಳ ಪ್ರಿಪರೇಷನ್ ಅಲ್ಲಿ ಕ್ಲೋರಿನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರೆ. ಯೂಸ್ಡ್ ಆಸ್ ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತಾರೆ. ಮತ್ತೆ ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಈ ತರ ಸುಮಾರು ಯೂಸಸ್ಗಳಿವೆ. ಅದೇ ತರ ಹೈಡ್ರೋಜನ್ ಅನ್ನ ಎಲ್ಲ ಯೂಸ್ ಮಾಡ್ತಾರೆ. ಹೈಡ್ರೋಜನ್ ಈಸ್ ಯೂಸ್ಡ್ ಆಸ್ ರಾಕೆಟ್ ಫ್ಯೂಯಲ್. ನಾವೇನು ಈಗ ಪೆಟ್ರೋಲ್ ಡೀಸೆಲ್ ಅನ್ನ ಏನು ಯೂಸ್ ಮಾಡ್ತೀವಿ ವೆಹಿಕಲ್ಗಳಿಗೆ, ಅದೇ ತರ ರಾಕೆಟ್ ಫ್ಯೂಯಲ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ನ ಯೂಸ್ ಮಾಡ್ತಾರೆ. ಮತ್ತೆ ಯೂಸ್ಡ್ ಇನ್ ದಿ ಪ್ರಿಪರೇಷನ್ ಆಫ್ ಅಮೋನಿಯಾ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಯೂಸ್ಡ್ ಇನ್ ದಿ ಪ್ರಿಪರೇಷನ್ ಆಫ್ ಫರ್ಟಿಲೈಸರ್ಸ್. ಇವು ಸಮ್ ಇಂಪಾರ್ಟೆಂಟ್ ಯೂಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ನೋಡಿದ್ವಿ. ಅದೇ ತರ ಕ್ಲೋರಿನ್ ಮತ್ತೆ ಹೈಡ್ರೋಜನ್ ಇವು ಯೂಸಸ್ ಮತ್ತೆ ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ನೆಕ್ಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ನ ಪ್ರಿಪರೇಷನ್ ನೋಡಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇದನ್ನು ನಾವು CaOCl2 ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರೀತೀವಿ. ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್. Bleaching powder can be prepared by the action of chlorine with calcium hydroxide. ಅಂದ್ರೆ calcium hydroxide reacts with Cl2 chlorine. So chlorine is ಅಥವಾ calcium hydroxide reacts with chlorine ಅಥವಾ chlorine is reacts with
calcium hydroxide at 373 Kelvin. 373 Kelvin ನಲ್ಲಿ this chlorine and calcium hydroxide ಇವೆರಡು ಕೂಡ ರಿಯಾಕ್ಟ್ ಆಗಬೇಕು at 373 Kelvin, which gives ಏನು ಸಿಗುತ್ತೆ calcium oxychloride CaO2, calcium oxychloride ಸಿಗುತ್ತೆ. ನೆಕ್ಸ್ಟ್ ಏನು ನೋಡಿದ್ದೀವಿ, ಇಲ್ಲಿ ಕ್ಯಾಲ್ಸಿಯಂ ತಗೊಂಡಿದ್ದೀವಿ, ಒಂದು ಆಕ್ಸಿಜನ್ ಇದೆ Cl2 ತಗೊಂಡಿದ್ದೀವಿ, ಒಂದು ಆಕ್ಸಿಜನ್ ಉಳಿತು ಮತ್ತೆ H2 ಉಳಿತು ಅಂದ್ರೆ ವಾಟರ್. ಸೊ calcium oxychloride or the bleaching powder can be prepared by the action of chlorine, Cl2 with calcium hydroxide. It is also known as slaked lime. ಇದನ್ನು ನಾವು slaked lime ಅಂತ ಕರೀತೀವಿ. Calcium hydroxide or slaked lime. Chlorine reacts with this slaked lime or calcium hydroxide at 373 Kelvin, which gives calcium oxychloride or bleaching. ಇದನ್ನ ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ, calcium oxychloride. The molecular formula of this bleaching powder is calcium oxychloride. This is the simple preparation of this bleaching powder. The bleaching powder can be prepared by the action of chlorine with calcium hydroxide at 373 Kelvin. ನಿಮಗೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಥವಾ ಬ್ಲೀಚಿಂಗ್ ಪೌಡರ್ ಸಿಗ್ತದೆ. ನಾವು ಬ್ಲೀಚಿಂಗ್ ಪೌಡರ್ ತಗೊಳ್ಳಿ, ದ ವಾಟರ್ ಸಿಗ್ತದೆ. ದಿಸ್ ಈಸ್ ಸಿಂಪಲ್ ಪ್ರಿಪರೇಷನ್ ಆಫ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆರ್ ಬ್ಲೀಚಿಂಗ್ ಪೌಡರ್. ಹಾಗೆ ನಾವು ಈ ಬ್ಲೀಚಿಂಗ್ ಪೌಡರ್ನ ಯೂಸಸ್ಗಳನ್ನ ನೋಡೋಣ. ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಬ್ಲೀಚಿಂಗ್ ಪೌಡರ್? ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬ್ಲೀಚಿಂಗ್ ಪೌಡರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ನೋಡಿರ್ತಾರೆ. ಕೆಲವು ಕಡೆ ಕ್ಲೀನಿಂಗ್ ಏಜೆಂಟ್ ಆಗಿ ಬಳಸ್ತಾರೆ. ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಆಸ್ ಕ್ಲೀನ್ಸಿಂಗ್ ಏಜೆಂಟ್ ಆಗಿ ಬಳಸ್ತಾರೆ. ಮತ್ತೆ ಡಿಸ್ಇನ್ಫೆಕ್ಟೆಂಟ್ ಆಗಿ ಬಳಸ್ತಾರೆ. ಡಿಸ್ಇನ್ಫೆಕ್ಟೆಂಟ್ ಮತ್ತೆ ದಿಸ್ ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಇನ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತಾರೆ. ವಾಟರ್ ಟ್ರೀಟ್ಮೆಂಟ್ ಮತ್ತೆ ಪ್ಯೂರಿಫಿಕೇಶನ್ ಆಫ್ ವಾಟರ್. This calcium oxychloride or bleaching powder ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಅದರಲ್ಲಿ ಇಂಪಾರ್ಟೆಂಟ್ ಯೂಸಸ್ ಅಂದ್ರೆ ಇದನ್ನ ಕ್ಲೀನಿಂಗ್ ಏಜೆಂಟ್ ಆಗಿ ಬಳಸ್ತಾರೆ, ಮತ್ತೆ ಡಿಸ್ಇನ್ಫೆಕ್ಟೆಂಟ್ ಆಗಿ ಬಳಸ್ತಾರೆ. ಕೆಲವು ಕಡೆ ಏನು ಸ್ವಲ್ಪ ಕ್ಲೀನ್ ಇರೋದಿಲ್ಲ ಅಂತ ಪ್ಲೇಸ್ಗಳಲ್ಲಿ ಈ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆರ್ ಬ್ಲೀಚಿಂಗ್ ಪೌಡರ್ನ ಬಳಸ್ತಾರೆ. ಅದೇ ಥರ ವಾಟರ್ ಟ್ರೀಟ್ಮೆಂಟ್, ಸಮ್ ಕಂಟ್ಯಾಮಿನೇಷನ್, ವಾಟರ್ ಏನಾದ್ರು ಕಂಟ್ಯಾಮಿನೇಷನ್ ಇತ್ತು ಅಂದರೆ ಅಲ್ಲೂ ಬಳಸ್ತಾರೆ. ವಾಟರ್ನ ಪ್ಯೂರಿಫೈ ಮಾಡೋದು ಕೂಡ ಇದನ್ನ ಬಳಸ್ತಾರೆ. ಯಾವುದನ್ನ? ಬ್ಲೀಚಿಂಗ್ ಪೌಡರ್. ಓಕೆ, ನೆಕ್ಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಸೋಡಿಯಂ ಬೈಕಾರ್ಬೊನೇಟ್ NaHCO3. ಇದನ್ನು ನಾವು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತ ಕರಿತೀವಿ, ಅಥವಾ ಸೋಡಿಯಂ ಬೈಕಾರ್ಬೊನೇಟ್ ಅಂತ ಕರಿತೀವಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಸೋಡಿಯಂ ಬೈಕಾರ್ಬೊನೇಟ್ ಇದನ್ನು ನಾವು ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಏನಂತ ಕರಿತೀವಿ? ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಮಾಡಬೇಕು ಅಂದ್ರೆ ನೀವು ಬೇಕಾಗಿರೋ ರಾ ಮೆಟೀರಿಯಲ್ಸ್ ಸೋಡಿಯಂ ಕ್ಲೋರೈಡ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. sodium chloride, ammonia, carbon dioxide and water. The sodium chloride, ammonia, carbon dioxide and water. Sodium chloride, ammonia, carbon dioxide and water. ಇವಷ್ಟು ಕೂಡ ಏನಾಗ್ತವೆ? ರಿಯಾಕ್ಟ್ ವಿತ್ ಈಚ್ ಅದರ್ at
ಸರ್ಟೈನ್ ಟೆಂಪರೇಚರ್ ಅಥವಾ ಸರ್ಟೈನ್ ಕಂಡೀಷನ್ ಅಲ್ಲಿ ಇವು ಅಷ್ಟು ಕೂಡ ಏನಾಗ್ತವೆ, ರಿಯಾಕ್ಟ್ ಆಗುತ್ತೆ ಅಥವಾ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ or to give ammonium chloride HCl plus sodium hydrogen carbonate NaHCO. Sodium chloride, ammonia, carbon dioxide react with each other in the presence of water, which gives ammonium chloride and sodium hydrogen carbonate. This is the simple preparation of sodium bicarbonate. ಇದನ್ನು ನಾವು ಅಮೋನಿಯಂ ಕ್ಲೋರೈಡ್ NaHCO ಇದನ್ನು ನಾವು ಏನಂತ ಕರಿತೀವಿ, ಸೋಡಿಯಂ ಬೈಕಾರ್ಬನೇಟ್ ಅಂತ ಕರಿತೀವಿ. ಇದನ್ನ ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಸೋಡಾ ಅಂದ್ರೆ ನಿಮ್ಮ ಮನೇಲಿ ಯೂಸ್ ಮಾಡಿರ್ತೀರಿ. ಬೇಕಿಂಗ್ ಸೋಡಾ, ಸೋಡಾ ಪುಡಿ ಅಂತ ಹೇಳ್ತಾರಲ್ಲ, ಅದನ್ನ ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಆ ಸೋಡಿಯಂ ಬೈಕಾರ್ಬನೇಟ್ ಅಂತ ಕರೀತಾರೆ, ಅಥವಾ ಬೇಕಿಂಗ್ ಸೋಡಾ ಅಂತ ಕರೀತಾರೆ. ದಿಸ್ ಈಸ್ ದ ಸಿಂಪಲ್ ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಫಸ್ಟ್ ಏನ್ ಮಾಡ್ತೀವಿ, ಸೋಡಿಯಂ ಕ್ಲೋರೈಡ್, ammonia and carbon dioxide reacts with each other in the presence of water, which gives ammonium chloride and sodium hydrogen carbonate ಸಿಗುತ್ತೆ. ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ನಾವು ಬೇಕಿಂಗ್ ಸೋಡಾ ಅಂತ ಕರೀತೀವಿ. ಬೇಕಿಂಗ್ ಸೋಡಾ ಅಂತ ಕರೀತೀವಿ. ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಬೇಕಿಂಗ್ ಸೋಡಾ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ನ ಯೂಸಸ್ ಗಳನ್ನ ನೋಡೋಣ. ನೋಡಿ, ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಏನಿದೆ, Na2NaHCO3, ಇದನ್ನು ನಾವು ಹೀಟ್ ಮಾಡಿದ್ವಿ. ಸೋಡಿಯಂ ಬೈಕಾರ್ಬೊನೇಟ್ ಆರ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಇದನ್ನ ಹೀಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಸೋಡಿಯಂ ಕಾರ್ಬೊನೇಟ್ Na2CO3 ಪ್ಲಸ್ ಸೋಡಿಯಂ Na2CO3 ಸಿಕ್ತು, ಮತ್ತೆ ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ನ ಹೀಟ್ ಮಾಡಿದ್ರೆ ನಿಮಗೆ ಸೋಡಿಯಂ ಕಾರ್ಬೊನೇಟ್ ಸಿಕ್ತು, ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಸೋಡಿಯಂ ಬೈಕಾರ್ಬೊನೇಟ್? ಈ ಸೋಡಿಯಂ ಬೈಕಾರ್ಬೊನೇಟ್ ನ ಯೂಸಸ್ ಅನ್ನು ನೋಡೋಣ. ಏನೇನು ಯೂಸಸ್ ಇರ್ತವೆ ಇದರಲ್ಲಿ? ಸೋಡಿಯಂ ಬೈಕಾರ್ಬೊನೇಟ್ ನ ಯೂಸಸ್. ಈ ಸೋಡಿಯಂ ಬೈಕಾರ್ಬೊನೇಟ್ ಈಸ್ ಯೂಸ್ಡ್ ಇನ್ ಬೇಕಿಂಗ್ ಇಂಡಸ್ಟ್ರೀಸ್. ಬೇಕರಿಗಳಲ್ಲಿ ಯೂಸ್ ಮಾಡ್ತಾರೆ. ಬೇಕಿಂಗ್ ಇಂಡಸ್ಟ್ರೀಸ್, ಬೇಕರಿಗಳಲ್ಲಿ ಯೂಸ್ ಮಾಡ್ತಾರೆ. ಯೂಸ್ಡ್ ಇನ್ ಫರ್ಮೆಂಟೇಷನ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡ್ತಾರೆ ಸೋಡಿಯಂ ಬೈಕಾರ್ಬೊನೇಟ್ ನ. ಇಟ್ ಈಸ್ ಯೂಸ್ಡ್ ಆಸ್ ಆಂಟಿಯಾಸಿಡ್ಸ್. ಏನು ಆಂಟಿಯಾಸಿಡ್ಸ್ ಅಂದ್ರೆ, ಆಂಟಿಯಾಸಿಡ್ಸ್ ನ ಯಾಕೆ ಯೂಸ್ ಮಾಡ್ತಾರೆ? ಇದನ್ನ ಆಂಟಿಯಾಸಿಡ್ಸ್ ಯೂಸ್ ಮಾಡ್ತಾರೆ, ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಎಕ್ಸೆಸ್ ಆಫ್ HCl ಅಂದ್ರೆ ನ್ಯೂಟ್ರಲೈಸ್ ದಿ ಎಕ್ಸೆಸ್ ಆಫ್ HCl ಇನ್ ಸ್ಟಮಕ್. ಅಂದ್ರೆ ನಮಗೇನು ಅಸಿಡಿಟಿ ಆಗುತ್ತೆ ಅಂತ ಹೇಳ್ತೀವಿ, ಆ ಅಸಿಡಿಟಿ ಆದಾಗ ನಾವು ಸೋಡಾ ಪುಡಿ ಏನು ಹಾಕಿ ಕುಡಿತೀವಲ್ಲ, ಇದನ್ನೇ ನಾವು ಸೋಡಿಯಂ ಬೈಕಾರ್ಬೊನೇಟ್ ಅಂತ ಕರಿತೀವಿ. ಇದನ್ನ ಯಾಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಆಸ್ ಆಂಟಿಯಾಸಿಡ್ಸ್. ಆಂಟಿಯಾಸಿಡ್ ಮೀನ್ಸ್ ನಮಗೆ ಅಸಿಡಿಟಿ ಆದಾಗ, ಅಸಿಡಿಟಿ ಮೀನ್ಸ್ ನಮ್ಮ ಸ್ಟಮಕ್ ಅಲ್ಲಿ ಎಕ್ಸಸ್ ಆಫ್ HCl ಇರುತ್ತೆ, ಅದನ್ನ ನ್ಯೂಟ್ರಲೈಸ್ ಅಥವಾ ಕಡಿಮೆ ಮಾಡೋದಕ್ಕೆ, ನ್ಯೂಟ್ರಲೈಸ್ ಮಾಡೋದಕ್ಕೆ ನಾವು ಸೋಡಿಯಂ ಬೈಕಾರ್ಬೊನೇಟ್ ನ ಯೂಸ್ ಮಾಡ್ತೀವಿ. ಈ ತರ ಸುಮಾರು ಇಂಪಾರ್ಟೆಂಟ್ ಯೂಸಸ್ ಆಫ್ ಸೋಡಿಯಂ ಬೈಕಾರ್ಬೊನೇಟ್. ಇದೇ ತರ ತುಂಬಾ ಯೂಸಸ್ಗಳು ಇದಾವೆ. ಸೊ ನೆಕ್ಸ್ಟ್ ನಾವು ಪ್ರಿಪರೇಷನ್ ಆಫ್ ಸೋಡಿಯಂ ಕಾರ್ಬೊನೇಟ್ ನೋಡೋಣ. ಓಕೆ, ನೆಕ್ಸ್ಟ್ ಪ್ರಿಪರೇಷನ್ ಈಸ್ ಸೋಡಿಯಂ ಕಾರ್ಬೊನೇಟ್ Na2CO3 into 10H2. ಸೋಡಿಯಂ ಕಾರ್ಬೊನೇಟ್ ನಾವು ಸೋಡಿಯಂ ಕಾರ್ಬೊನೇಟ್ ಡೆಕಾಹೈಡ್ರೇಟ್ ಅಂತ ಕರೀತೀವಿ. ಡೆಕಾಹೈಡ್ರೇಟ್
10H2O ಅಂತ ಇದೆ, ಡೆಕಾಹೈಡ್ರೇಟ್. ಸೋಡಿಯಂ ಕಾರ್ಬೊನೇಟ್ ಡೆಕಾಹೈಡ್ರೇಟ್, ಕಾಮನ್ ಆಗಿ ಸೋಡಿಯಂ ಕಾರ್ಬೊನೇಟ್ ಅಂತ ಕರೀತೀವಿ. ಇದನ್ನ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಬೈ ಹೀಟಿಂಗ್ ಬೇಕಿಂಗ್ ಸೋಡಾ. ಬೈ ಹೀಟಿಂಗ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಅಂದ್ರೆ ಅಗೇನ್ NaHCO3, ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಇದನ್ನ ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಇದನ್ನ ಹೀಟ್ ಮಾಡೋದ್ರಿಂದ ಬೈ ಹೀಟಿಂಗ್ ದಿಸ್ ಬೇಕಿಂಗ್ ಸೋಡಾ ಏನ್ ಮಾಡ್ತೀರಾ, ಹೀಟ್ ಮಾಡ್ತೀರಾ. ಹೀಟ್ ಮಾಡಿದಾಗ ಏನಾಗುತ್ತೆ, ಇದು ಡಿಕಂಪೋಸ್ ಆಗುತ್ತೆ. ಸೋಡಿಯಂ ಬೈಕಾರ್ಬೊನೇಟ್ ಈಸ್ ಡಿಕಂಪೋಸಸ್ ಆರ್ ಡಿವೈಡ್ಸ್ ಟು ಫಾರ್ಮ್. ಏನ್ ಸಿಗುತ್ತೆ ನಿಮಗೆ, ಡಿವೈಡ್ ಆಗುತ್ತೆ. ಸೋಡಿಯಂ ಬೈಕಾರ್ಬೊನೇಟ್ ಇರೋದು ಹೀಟ್ ಮಾಡಿದಾಗ ಡಿವೈಡ್ ಅಥವಾ ಡಿಕಂಪೋಸ್ ಆಗುತ್ತೆ ನಿಮಗೆ Na2CO3 ಸೋಡಿಯಂ ಕಾರ್ಬೊನೇಟ್ ಸಿಗುತ್ತೆ. Na2CO3 ಪ್ಲಸ್ H2. Na2 2 Na ಇದೆ, Na2CO3 ಪ್ಲಸ್ H2O. Na2CO3 ಪ್ಲಸ್ H2O ಪ್ಲಸ್ CO2 ಸಿಗುತ್ತೆ. ಸೋಡಿಯಂ ಬೈಕಾರ್ಬೊನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಇದನ್ನ ಹೀಟ್ ಮಾಡಿದ್ರೆ ನೀವು ಏನಾಗುತ್ತೆ, ಈ ಸೋಡಿಯಂ ಬೈಕಾರ್ಬೊನೇಟ್ divides or decomposes to give sodium carbonate, water and carbon dioxide. ಏನು ಮಾಡ್ತಾರೆ ನೆಕ್ಸ್ಟ್, ದಿಸ್ ಸೋಡಿಯಂ ಕಾರ್ಬೊನೇಟ್ ಈಸ್ ಕ್ರಿಸ್ಟಲೈಸಸ್. ಇದನ್ನ ಕ್ರಿಸ್ಟಲ್ ಮಾಡಬೇಕು. ಕ್ರಿಸ್ಟಲೈಸಸ್ ವಿತ್ ವಾಟರ್. ಇದಕ್ಕೆ ಏನು ಮಾಡ್ತೀರಾ, ವಾಟರ್ನ ಆ್ಯಡ್ ಮಾಡಿ. ವಾಟರ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇಟ್ ಕ್ರಿಸ್ಟಲೈಸಸ್ ಫಾರ್ಮ್ ಸೋಡಿಯಂ ಕಾರ್ಬೊನೇಟ್ ಇಂಟು decahydrate. This is the preparation of sodium carbonate. Sodium carbonate decahydrate. Sodium carbonate decahydrate. It can be prepared. Sodium carbonate can be prepared by heating baking soda. Baking soda ಅಂದ್ರೆ again sodium hydrogen carbonate. Sodium hydrogen carbonate ನ ಹೀಟ್ ಮಾಡೋದ್ರಿಂದ ಏನು ಸಿಗುತ್ತೆ ನಿಮಗೆ, ಇದು ಡಿವೈಡ್ ಆಗುತ್ತೆ, ಡಿಕಂಪೋಸ್ ಆಗಿ ಸೋಡಿಯಂ ಕಾರ್ಬೊನೇಟ್, ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. This sodium carbonate is recrystallizes with water. ಅಂದ್ರೆ ವಾಟರ್ ಆಡ್ ಮಾಡೋದ್ರಿಂದ ಏನಾಗುತ್ತೆ, ಕ್ರಿಸ್ಟಲ್ ಫಾರ್ಮ್ ಆಫ್ ಸೋಡಿಯಂ ಕಾರ್ಬೊನೇಟ್ ಸಿಗುತ್ತೆ. ಇದು ಸೋಡಿಯಂ ಕಾರ್ಬೊನೇಟ್ ಡೆಕಾಹೈಡ್ರೇಟ್. 10H2O, 10 means decahydrate. These are some important preparation of ಯಾವ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಿಪರೇಷನ್ ಇರ್ಬೋದು, ಸೋಡಿಯಂ ಬೈಕಾರ್ಬೊನೇಟ್ ಆರ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್, ಸೋಡಿಯಂ ಕಾರ್ಬೊನೇಟ್. ಇವು ಇಂಪಾರ್ಟೆಂಟ್ ಪ್ರಿಪರೇಷನ್ ಮಾಡ್. ಅಂಡ್ ದಿಸ್ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಸಮ್ ಪ್ರಿಪರೇಷನ್. ಈ ಪ್ರಿಪರೇಷನ್ಗಳನ್ನ ಮತ್ತೆ ಯೂಸಸ್ ಎಲ್ಲ ನೋಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರೋ ಪ್ರಿಪರೇಷನ್ಗಳು ಮತ್ತೆ ಯೂಸಸ್ ಯಾವ್ಯಾವ ಇದಾವೆ ಅವನ್ನ ನೋಡೋಣ. ಸೊ ಇವತ್ತಿನ ಕ್ಲಾಸಿನ ನೀವು ಅಸೈನ್ಮೆಂಟ್ಗಳನ್ನ, ಇವೇ ಪ್ರಿಪರೇಷನ್ಗಳನ್ನ ಅಸೈನ್ಮೆಂಟ್ಗಳಾಗಿ ಕಳಿಸ್ಬೇಕು. ಏನು ಪ್ರಿಪರೇಷನ್ ಮಾಡಿಸಿದ್ದೀನಿ, ಪ್ರಿಪರೇಷನ್ಗಳನ್ನ ನೀಟಾಗಿ ಬರೆದ್ಬಿಟ್ಟು ಇವೇ ಅಸೈನ್ಮೆಂಟ್ ಇವನ್ನ ಗ್ರೂಪಿಗೆ ಸೆಂಡ್ ಮಾಡಿ.